ರಾಜಧಾನಿ ಬೆಂಗಳೂರಿನ ಐಟಿ ಸಿಟಿ ಜೊತೆಗೆ ಟ್ರಾಫಿಕ್ ಸಿಟಿ ಅಂತಾನೂ ಕೂಡ ಕುಖ್ಯಾತಿ ಪಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಜನ ಈಗಾಗಲೇ ಟ್ರಾಫಿಕ್ ಜಾಮ್ಗಳಿಗೆ ಹೈರಾಣಾಗಿ ಹೋಗಿದ್ದಾರೆ. ಆದರೆ ಬೆಂಗಳೂರಲ್ಲಿ ಪ್ರತಿದಿನ 2,000ಕ್ಕೂ ಹೆಚ್ಚು ಹೊಸ ವೆಹಿಕಲ್ ಬುಕ್ ಆಗ್ತಾ ಇದ್ದು, ಬೆಂಗಳೂರಲ್ಲಿ ವಾಹನಗಳ ಸಂಖ್ಯೆ 1 ಕೋಟಿಗೂ ಹೆಚ್ಚು ದಾಟಿದೆ. ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಬರೋಬ್ಬರಿ 3 ಕೋಟಿಗೂ ಹೆಚ್ಚು ವೆಹಿಕಲ್ಸ್. ಮಾರ್ಚ್ ತಿಂಗಳಲ್ಲೇ 1.7 ಲಕ್ಷ ವಾಹನಗಳ ರಿಜಿಸ್ಟ್ರೇಷನ್. ಬೆಂಗಳೂರಲ್ಲೇ ಇವೆ 1 ಕೋಟಿಗೂ ಹೆಚ್ಚು ವಾಹನ. ರಾಜ್ಯದಲ್ಲಿ ಜನಸಂಖ್ಯೆ ಏರಿದಂತೆ ವಾಹನಗಳ ಕೊಳ್ಳುವವರ ಸಂಖ್ಯೆ ಸಹ ಶರವೇಗದಲ್ಲಿ ಏರಿಕೆಯಾಗ್ತಿದೆ. ಕರ್ನಾಟಕದಲ್ಲಿ ಮಾರ್ಚ್ ಅಂತ್ಯದವರೆಗೂ ಬರೋಬ್ಬರಿ 3.1 ಕೋಟಿ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ. ಅದರಲ್ಲೂ ಟ್ರಾಫಿಕ್ನಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿರುವ ಬೆಂಗಳೂರಿನಲ್ಲಿ ಪ್ರತಿದಿನ ಸಾವಿರಾರು ಹೊಸ ವಾಹನಗಳನ್ನು ರಸ್ತೆಗಿಳಿಸಲಾಗ್ತಾ ಇದೆ. 2023-24 ಹೊತ್ತಿನಲ್ಲಿಯೇ ಈ ತನಕ ಸರಿಸುಮಾರು 1.6 ಕೋಟಿ ವಾಹನಗಳು ನೋಂದಣಿಯಾಗಿವೆ. ಬೆಂಗಳೂರಿನಲ್ಲಿ ಪ್ರತಿದಿನ ಸುಮಾರು 1,300 ದ್ವಿಚಕ್ರ ವಾಹನಗಳು, 500 ಕಾರುಗಳು ರಸ್ತೆಗಿಳಿತಾ ಇದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 2024 ಮಾರ್ಚ್ ತನಕ ರಿಜಿಸ್ಟ್ರೇಷನ್ ಆದ ವಾಹನಗಳು ಎಷ್ಟು ಅಂತ ನೋಡೋದಾದ್ರೆ, ದ್ವಿಚಕ್ರ ವಾಹನ 78 ಲಕ್ಷ, ಕಾರು 23.9 ಲಕ್ಷ, ಬಸ್ 1.2 ಲಕ್ಷ, ಟ್ಯಾಕ್ಸಿ 2.9 ಲಕ್ಷ, ಆಟೋ 3.2 ಲಕ್ಷ. ಒಟ್ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ಗೆ ಸಾರಿಗೆ ಇಲಾಖೆ, ಸಂಚಾರಿ ತಜ್ಞರು ಹರಸಾಹಸ ಪಡ್ತಾ ಇರುವಾಗ ಪ್ರತಿನಿತ್ಯ ಹೊಸ ವಾಹನಗಳ ಸಂಖ್ಯೆ ನೋಂದಣಿಯಾಗ್ತಾ ಇದೆ. ಇದು ದೊಡ್ಡ ಸವಾಲಾಗಿದ್ದು, ಸ್ವಂತ ವೆಹಿಕಲ್ಗಿಂತ ಸಾರ್ವಜನಿಕ ಸಾರಿಗೆಯನ್ನೇ ಬಳಸಿ ಅಂಥೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.